ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ, ಗುರು ಪುಷ್ಯ ಯೋಗ. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ಬೆಳಿಗ್ಗೆ 6 ಗಂಟೆಯಿಂದ 11:15 ಒಳಗಡೆ ಪೂಜೆ ಮಾಡ್ಕೋಬೇಕಾಗಿತ್ತಲ್ವ. ಹಾಗಾಗಿ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆರ್ಯನ ಸ್ಕೂಲ್ಗೆ ಕಳಿಸೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆರ್ಯನ ಕಲ್ಲಿ ಕೂಡ ನನ್ನ ದೇವರಿಗೆ ನಮಸ್ಕಾರ ಹಾಕ್ಸೋಣ ಅಂತಂದ್ಬಿಟ್ಟು ರಾಯರಿಗೆ ನಮಸ್ಕಾರ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎದ್ದು ಪೂಜೆ ಮಾಡಿಕೊಂಡೆ. ಇಷ್ಟು ಬೇಗ ಎದ್ದು ರೆಡಿ ಮಾಡಿಕೊಂಡ್ರು ಕರೆಕ್ಟಾಗಿ ಟೈಮು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 8 ಗಂಟೆ ಆಗೇ ಹೋಯ್ತು. ಯಾಕಂದರೆ ಅಭಿಷೇಕ, ಗಣೇಶನಿಗೆ ಅಭಿಷೇಕ, ರಾಯರಿಗೆ ಗಂಧದಿಂದ ಅಭಿಷೇಕ ಎಲ್ಲನೂ ಮಾಡ್ಕೊಳ್ಬೇಕಾಯಿತು. ಹಾಗಾಗಿ ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ಬನ್ನಿ ಹಂಗೆ ದೇವ್ರ ಮನೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತಲ್ಲ ಬೆಳಗ್ಗೆ ಹೊತ್ತು ಈ ಥರ ಪೂಜೆ ಮಾಡಿಕೊಂಡ್ರೆ ಮನೆಯಲ್ಲಿ. ಅಮ್ಮ ಹೂಗಳು ತುಂಬ ತೊಗೊಬಂದು ಕೊಟ್ಟಿದ್ರು ನಿನ್ನೆ, ಕನಕಾಂಬರ ಹೂ, ಮಲ್ಲಿಗೆ ಹೂ ಎಲ್ಲನೂ. ಸೊ ಹಂಗಾಗಿ ನಾಳೆಗೆಲ್ಲ ಕನಕಾಂಬರ ಹೂ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು ನನಗಂತೂ. ಬೇಗ ಪೂಜೆ ಆಯಿತು. ಇನ್ನು ಆರ್ಯನ್ಗೂ ಸ್ಕೂಲ್ಗೆಲ್ಲ ಕಳಿಸ್ದೆ, ಬಾಕ್ಸ್ ಎಲ್ಲ ಮಾಡಿಬಿಟ್ಟು. ಇನ್ನೇನಿದ್ರೂ ಇನ್ನೂ ಕಾಫಿ ಕೂಡ ಕುಡ್ದಿಲ್ಲ. ಕಾಫಿ ಎಲ್ಲ ಕುಡ್ದು ಟಿಫನ್ ಮಾಡಿದ್ದೀನಿ. ಟಿಫನ್ ಎಲ್ಲ ರೆಡಿ ಮಾಡಿತ್ತು. ಮನೇನೂ ಸ್ವಲ್ಪ ಅಡುಗೆ ಮನೆ ಎಲ್ಲ ಸಿಕ್ಕಾಪಟ್ಟೆ ಮೆಸ್ಸಿಯಾಗಿದೆ ಫ್ರೆಂಡ್ಸ್. ಹೆಂಗಿದೆ ಬನ್ನಿ ತೋರಿಸ್ತೀನಿ. ನೋಡಿ ಹೆಂಗೆ ಮಾಡಿ ಇಟ್ಟಿದ್ದೀನಿ ಎಲ್ಲನೂ. ಹಂಗೆ ಇದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಚಕ ಚಕ ಅಂತ ಅಡುಗೆ ಟಿಫನ್ ಎಲ್ಲ ಮಾಡಿ ಆರ್ಯನ್ಗೆ ಸ್ನಾನ ಎಲ್ಲ ಮುಗಿಸಿ ಬಾಕ್ಸ್ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಅಪ್ಪನಿಗೆ ಟೀ ಕೊಟ್ಟು ಅವನಿಗೂ ಆರ್ಯನ್ಗೂ ಟೀ ಎಲ್ಲ ಮಾಡಿ ಕೊಟ್ಟು ಕಳಿಸ್ದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಬೇಕು. ಆವಾಗಲೇ ನನಗೆ ಸಮಾಧಾನ. ಎಲ್ಲರೂ ಪೂಜೆ ಮಾಡ್ಕೊಂಡ್ರ ರಾಯರಿಗೆ. ತುಂಬಾ ಒಳ್ಳೆಯದಲ್ವ. ಇಂಥ ದಿನ ನಮ್ಗೆ ಅಪರೂಪದ ದಿನಗಳು ಸಿಗೋದು ತುಂಬಾ ನಮಗೆ ಅಪರೂಪ. ಹಾಗಾಗಿ ಇಂಥ ದಿನಗಳನ್ನ ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ದೀಪಾರಾಧನೆ ಮಾಡ್ಕೊಂಡಿದ್ದೀನಿ. ಪೂಜೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸರಿ ತೋರಿಸ್ತೀನಿ. ಇನ್ನು ಇವತ್ತಿನ ನನಗೆ ಒಂದು ಟಿಪ್ಸ್ ಬೇಕು. ಈ ರೀತಿಯಾಗಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು 33 ಬತ್ತಿ ಇವತ್ತು ಕೂಡ ನಾನು ಅಂಟಿಸಿದ್ದೀನಿ. ಯಾಕೆಂತಂದರೆ ಮತ್ತೆ ನಮಗೆ ಇಂಥ ಯೋಗ ದಿನ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಸಾಕಷ್ಟು ರೀತಿ ನನ್ನ ಹತ್ರ ಬತ್ತಿಗಳು ಇತ್ತು. ಹಾಗಾಗಿ ಇವತ್ತು ಕೂಡ ತಪ್ಪದೆ ಹಚ್ಕೊಂಡಿದ್ದೀನಿ. ಇನ್ನು ಈ ರೀತಿಯಾಗಿ ಅಲಂಕಾರ, ಮಲ್ಲಿಗೆ ಹೂವು ಮತ್ತು ತುಳಸಿ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಈ ರೀತಿ ದೀಪಾರಾಧನೆಯನ್ನು ಮಾಡ್ಕೊಂಡಿದ್ದೀನಿ. ನನ್ನ ವ್ಯೂವರ್ಸ್ ಪ್ರತಿಯೊಬ್ಬರಿಗೂ ಅಷ್ಟೇ ರಾಯರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಇವತ್ತು ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ನೋಡಿ. ನಾವು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು. ಆ ನಿಯಮಗಳನ್ನ ನಾವು ಪಾಲಿಸಿದಾಗ ಮಾತ್ರ ಪೂಜೆ ಫಲ ಅಂತ ನಮಗೆ ಸಿಗುತ್ತೆ. ಮೊನ್ನೆ ನನ್ನ ವ್ಯೂವರ್ಸ್ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಮಾಡಿರೋ ವ್ರತ ನಾನು ಮಾಡಿದಂಗೆ ಅದರಿಂದ ನಾನು ಅಂದ್ಕೊಂಡಿದ್ದ ಆಗಿಲ್ಲ ಅಂತ ಹೇಳಿ. ಆದರೆ ನಾನು ಈ ವ್ರತ 2ನೇ ಸರಿ ಮಾಡ್ತಾ ಇರೋದು. ನನಗೆ 2 ಸರಿ ಕೂಡ ನನಗೆ ಫಲ ಅಂತಂದು ಸಿಕ್ಕಿದೆ. ಇನ್ನು ನಾನು ನೆಕ್ಸ್ಟು ಶನಿವಾರ ಮಾಡುವುದು 6ನೇ ವಾರ. ಅದಾದಮೇಲೆ ನಾನು ಖಂಡಿತ 7th ವೀಕ್ ಮುಗಿದ ಮೇಲೆ ನನಗೇನು ಅಂದ್ಕೊಂಡಿತ್ತು, ಏನು ಆಗಿದೆ ಅಂತ ಹೇಳಿ ತಿಳಿಸ್ತೀನಿ. ಇನ್ನು ನಿಯಮಗಳು ಏನು ಅಂತ ಹೇಳಿ ಇವತ್ತು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಈ ನಿಯಮಗಳನ್ನ ನೀವು ಪಾಲಿಸಿದ್ರೆ ಖಂಡಿತವಾಗಿ ನಮ್ಮ ಪೂಜೆ ಫಲ ನಮಗೆ ಸಿಗುತ್ತೆ. ಯಾವಾಗಲಷ್ಟೇ ಈಗ ಒಂದೇ ಥರದ 2 ದೇವ್ರ ಫೋಟೋ ಇರ್ತೈತೆ ಅಂತ ಅಂದ್ಕೊಳ್ಳಿ. ಅಂದರೆ ಶಿವ ಮತ್ತು ಪಾರ್ವತಿ ಇರೋದು. ಈ ರೀತಿ ಒಂದೇ ದೇವರ ಫೋಟೋಗಳು ಅಥವಾ ವಿಗ್ರಹಗಳನ್ನ ಆಪೋಸಿಟ್ ಎದುರು ಬದುರು ಇಡೋದಕ್ಕೆ ಹೋಗಬಾರ್ದು. ಇದರಿಂದ ಗಂಡ ಹೆಂಡತಿಗೆ ಜಗಳಗಳು ಆಗ್ತಾನೆ ಇರುತ್ತೆ. ಇನ್ನು ದೇವ್ರ ಮನೆಯಲ್ಲಿ ಬಲ್ಲಿ ಕಾಣಿಸ್ಕೊಂಡ್ರೆ ಲಕ್ಷ್ಮೀ ದೇವಿ ಸದಾ ನಮ್ಮಲ್ಲಿ ನೆನೆಸಿರ್ತಾಳೆ ಅಂತಲೇ ಅರ್ಥ. ಇನ್ನು ನೀವಿಟ್ಟಿರೋ ನೈವೇದ್ಯಕ್ಕೆ ಕಪ್ಪು ಇರುವೆಗಳೇನಾದರೂ ಬಿದ್ದಿತ್ತು ಅಂತಂದರೆ ಅಥವಾ ಕಪ್ಪು ಇರುವೆಗಳೇನಾದರೂ ಆ ನೈವೇದ್ಯನ ತಿಂತಾ ಇತ್ತು ಅಂತಂದರೆ ದೇವರು ನಿಮ್ಮ ನೈವೇದ್ಯವನ್ನು ಸ್ವೀಕರಿಸ್ತಾನೆ ಅಂತಲೇ ಅರ್ಥ. ದೇವ್ರ ಮನೆಯಲ್ಲಿ ಕೆಲವೊಂದು ತಪ್ಪನ್ನು ನಾವು ಮಾಡ್ತೀವಿ ನೋಡಿ. ಈ ತಪ್ಪು ಯಾರು ಮಾಡೋದಕ್ಕೆ ಹೋಗಬಾರ್ದು. ದೇವರ ಫೋಟೋಗಳನ್ನ ಇಡೋದಕ್ಕೆ ಮತ್ತು ದೀಪದ ಕೆಳಗಡೆಲ್ಲನೂ ನ್ಯೂಸ್ ಪೇಪರು ಇಡ್ತೀವಿ. ಅಂದರೆ ಎಣ್ಣೆ ಆಗಬಾರ್ದು ಅಂತ ಹೇಳಿ ಪೇಪರ್ನ ಇಡ್ತೀವಿ. ಸೊ ಈ ರೀತಿ ಆ ನ್ಯೂಸ್ ಪೇಪರ್ ಇಡೋದಕ್ಕೆ ಹೋಗಬೇಡಿ. ದೇವ್ರ ಫೋಟೋ ಯಾವಾಗಲೂ ಅಷ್ಟೇ ನಾವು ಒಂದು ಬಟ್ಟೆಯನ್ನು ಹಾಕಿ ಇಡಬೇಕು. ಅರಿಶಿನ ಬಟ್ಟೆ ಅಥವಾ ಹಸಿರು ಬಟ್ಟೆಯನ್ನು ಹಾಕಿ ಅಥವಾ ಒಂದು ಕೆಂಪು ಬಟ್ಟೆ ಬ್ಲೌಸ್ ಪೀಸ್ನ ಈ ಥರ ಹಾಕಿ ದೇವರ ಫೋಟೋನ ನಾವು ಇಡಬೇಕಾಗುತ್ತೆ. ಇನ್ನು ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೀಪಗಳು ಕಪ್ಪಾಗದೇ ಇರೋ ಥರ ನೋಡ್ಕೊಳ್ಳಿ. ಕಪ್ಪಾಗಿರುತ್ತೆ ದೀಪಗಳನ್ನ ಹಚ್ಚೋದಕ್ಕೆ ಹೋಗಲೇಬೇಡಿ. ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಂಗಾಜಲ ಅಥವಾ ನೀರನ್ನು ಚಿಮುಕಿಸಿ ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ದೈವಶಕ್ತಿ ಹೆಚ್ಚಾಗುತ್ತೆ. ತಪ್ಪದೇ ದೇವ್ರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆ ಇರಲೇಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಮತ್ತು ದೇವ್ರ ಮನೆ ಬಾಗಿಲ ಮೇಲೆ ಆದರೂ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ತಪ್ಪದೆ ಹಾಕ್ಕೊಂಡಿರಿ. ಸ್ವಸ್ತಿಕ್ ಚಿಹ್ನೆ ಇಲ್ಲದೆ ಇದ್ದರೆ ಆ ಮನೆ ಸಂಪೂರ್ಣ ಆಗೋದಿಲ್ಲ, ಪೂಜೆ ಕೂಡ ಸಂಪೂರ್ಣ ಆಗೋದೇ ಇಲ್ಲ. ಮತ್ತೊಂದು ವಿಶೇಷವಾದಂತಹ ಒಂದು ಟಿಪ್ಸ್ ಏನಪ್ಪ ಅಂತಂದರೆ,
ದೇವ್ರ ಮನೆಯಲ್ಲಿ ತಪ್ಪದೆ ಅಕ್ಷತೆ ಕಾಳು ಇರಲೇಬೇಕು. ಅಕ್ಷತೆ ಇಲ್ಲದೆ ನಾವು ಯಾವುದೇ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆ ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಳಿ. ಅಕ್ಷತೆಯಿಂದ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು. ದೀಪಗಳಿಗೆ ತಪ್ಪದೆ ಅರಿಶಿಣ ಕುಂಕುಮವನ್ನು ಇಟ್ಕೊಂಡಿರಲೇಬೇಕು. ನೀವು ದೀಪ ಹಚ್ಚಿದ ಮೇಲೆ ಕನಿಷ್ಠ ಪಕ್ಷ ಆ ದೀಪಗಳು 40-45 ನಿಮಿಷ ಆದರೂ ಉರಿಬೇಕು. ಆ ರೀತಿ ನೋಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ನೀವು ವಾರಕ್ಕೆ 2 ಸರಿ ಪೂಜೆ ಮಾಡಿದ್ರೂ ಒಂದು 45 ನಿಮಿಷ ಈ ರೀತಿ ಉರಿ ಥರ ನೋಡ್ಕೊಳ್ಳಿ. ದೀಪಕ್ಕೆ ತುಂಬ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ನಾವು ಕರೆದ್ರೆ ಸಾಕು ಬರುವಂತಹ ಶ್ರೀನಿವಾಸ ಗೋವಿಂದ ಅಂತಂದರೆ ಸಾಕು, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ಮನೆಯಲ್ಲಿ ತಪ್ಪದೇ ಶ್ರೀನಿವಾಸನ ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತು ತುಂಬ ಮನೆಯಲ್ಲಿ ತೊಂದರೆ ಆಗ್ತಾಯಿದೆ, ಕಷ್ಟಗಳು ಜಾಸ್ತಿ ಆಗ್ತಾಯಿದೆ ಅಂತಂದರೆ ನಿತ್ಯ 2 ತುಪ್ಪದ ದೀಪವನ್ನು ಹಚ್ಚಿ ಸಾಕು. ಇನ್ನು ಲಕ್ಷ್ಮೀ ವಿಗ್ರಹ ಅಥವಾ ಲಕ್ಷ್ಮೀ ಫೋಟೋ ಯಾವ ಥರ ಇರಬೇಕು ಅಂತಂದರೆ ಅಮ್ಮನವರು ತಾವರೆ ಹೂವಿನ ಮಧ್ಯದಲ್ಲಿ ಕುತ್ಕೊಂಡಿರಬೇಕು. ಆ ರೀತಿ ವಿಗ್ರಹಗಳನ್ನ ನೋಡಿ ತೊಗೊಂಡು ಬರಬೇಕು. ಮತ್ತು ನಿಂತ್ಕೊಂಡಿರ್ತಕ್ಕಂತಹ ವಿಗ್ರಹಗಳು ಅಥವಾ ಅಮ್ಮನವ್ರ ಪಾದಗಳು ಕಾಣಿಸೋ ರೀತಿ ಫೋಟೋಗಳನ್ನ ಇಡಬಾರ್ದು ಅಂತಲೇ ಹೇಳ್ತಾರೆ. ಇನ್ನು ನೆಕ್ಸ್ಟು ಮನೆಯಲ್ಲಿ ಸ್ತ್ರೀಯರಿಗಿಂತ ಪುರುಷರು ಪೂಜೆ ಮಾಡಿದ್ರೆ ಅದ್ರ ಪುಣ್ಯ ಜಾಸ್ತಿ ಮತ್ತು ಫಲಗಳು ಕೂಡ ತುಂಬಾ ಸಿಗುತ್ತೆ. ನಾವು ಪೂಜೆ ಮಾಡೋದು ಹೆಣ್ಮಕ್ಳು ಸ್ತ್ರೀ ಪೂಜೆ ಮಾಡೋದು ನಮಗೆ ಮಾತ್ರ ಸೀಮಿತ. ಆದರೆ ಮನೆಯಲ್ಲಿ ಗಂಡಸರು ಪೂಜೆ ಮಾಡೋದು ಇಡೀ ನಮ್ಮ ಒಂದು ಕುಟುಂಬಕ್ಕೆ ಒಳ್ಳೆಯದು ಅಂತ ಹೇಳಿನೇ ಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ. ಇನ್ನು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನೈಟಿ ಹಾಕ್ಕೊಂಡು ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಲಕ್ಷ್ಮೀ ಅನುಗ್ರಹ ನಮಗೆ ಬೇಗ ಸಿಗಬೇಕು ಅಂತಂದರೆ ದೀಪದ ಕೆಳಗಡೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದು. ಖಾಲಿ ದೀಪನ ಇಟ್ಟು ಪೂಜೆ ಮಾಡಬೇಡಿ. ದೀಪಕ್ಕೆ ಹೂವಾದರೂ ಇನ್ನೂ ತಪ್ಪದೇ ಇಡಬೇಕು. ಲಕ್ಷ್ಮೀ ಅನುಗ್ರಹ ಬೇಗ ಸಿಗಬೇಕು ಅಂತಂದರೆ ದೀಪದ ಕೆಳಗಡೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ. ಬೆಳಗ್ಗೆ ಪೂಜೆ ಮಾಡಿ ಅಥವಾ ಸಂಜೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಕೆಲವೊಂದು ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿ ಪೂಜೆ ಮಾಡಿದ್ರೆ ಆ ಪೂಜೆಯ ಫಲ ನಮಗೆ ಸಿಗುತ್ತೆ. ನಾವು ಯಾವುದೇ ವ್ರತ ಪೂಜೆ ಮಾಡಬೇಕು ಅಂತಂದ್ರೂ ಕಟ್ಟುನಿಟ್ಟಾಗಿ ಕೆಲವೊಂದು ನಿಯಮಗಳನ್ನ ಪಾಲಿಸಿದಾಗ ಸರಿಯಾಗಿ ನಾವು ಪೂಜೆಗಳನ್ನ ಮಾಡಿದಾಗ ಖಂಡಿತ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ನಾವೊಂದು ವ್ರತ ಮಾಡಬೇಕು, ಒಂದು ಪೂಜೆ ಮಾಡಬೇಕು ಅಂತಂತಂದರೆ ಅದು ಆ ಭಗವಂತನ ಅನುಗ್ರಹ ಇದ್ರೇ ಆಗೋದು. ಇಲ್ಲಾಂತಂದರೆ ಅದು ಖಂಡಿತ ಸಕ್ಸಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ತಪ್ಪು ಮಾಡ್ತಾಯಿದ್ದೀವಿ, ಇಲ್ಲಿ ಏನಾದರೂ ತಪ್ಪಾಗಿದೆಯಾ ಅಂತ ಒಂದು ಸರಿ ತಿಳ್ಕೊಂಡು ಪೂಜೆಯನ್ನು ಮಾಡಿ. ಇದಿಷ್ಟು ಇವತ್ತಿನೊಂದು ಚಿಕ್ಕ ಮಾಹಿತಿ. ನೀವೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಲಿ, ಕೆಲವೊಂದು ನಿಯಮಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿ ಇದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಈ ಚಿಕ್ಕ ಚಿಕ್ಕ ನಿಯಮಗಳನ್ನ ಎಲ್ಲರೂ ಪಾಲಿಸಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.